ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಲುಚ್ಚಾ ಬ್ರೋಸ್ಗಳು ರಿಯುನೈಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಎಸ್, ನಾನಿಲ್ಲಿ ಪೆಂಟಾ ಹಾಗೆ ರೇ ಫಿನಿಕ್ಸ್ ಅವರ ಬಗ್ಗೆ ಮಾತಾಡ್ತಿದ್ದೀನಿ. ಇವರಿಬ್ರು ಕೂಡ ಏಡ್ಬ್ಲೂ ಕಂಪನಿಯಲ್ಲಿ ಆಸ್ ಎ ಟ್ಯಾಗ್ ಟೀಮ್ ವರ್ಕ್ ಮಾಡ್ತಾ ಇದ್ರು. ಡಬ್ಲ್ಯೂ ಗೆ ಬಂದಾಗ ಇವರಿಬ್ರು ಕೂಡ ಡಬ್ಲ್ಯೂ ಅವರು ಸಪರೇಟ್ ಆಗಿ ಬುಕ್ ಮಾಡ್ತಾ ಇತ್ತು. ಬಟ್ ಈಗ ಇವರಿಬ್ರು ಕೂಡ ಮತ್ತೊಮ್ಮೆ ಒಂದಾಗಿದ್ದಾರೆ. ಎಸ್, ಟ್ರಿಪಲ್ ಎ ಶೋ ಅಲ್ಲಿ ಇವರಿಬ್ರು ಕೂಡ ಈಗ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನ ಅವ್ರನ್ನ ಡಿಸೆಂಬರ್ 20ನೇ ತಾರೀಕಿನ ಒಂದು ಶೋನ ಮ್ಯಾಚ್ ಗೆ ಅಫಿಷಿಯಲ್ ಆಗಿ ಚಾಲೆಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ಲುಚ್ಚಾ ಬ್ರೋಸ್ಗಳು ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಅಫ್ಕೋರ್ಸ್ ಅದು ನಮಗೆ ಅರ್ಥ ಆಗೋದಿಲ್ಲ, ಯಾಕಂದ್ರೆ ಅದು ಮೆಕ್ಸಿಕನ್ ಭಾಷೆಯಲ್ಲಿ ಇರುತ್ತೆ. ಏನೇ ಆಗ್ಲಿ ಗೈಸ್, ಇಬ್ರು ಕೂಡ ಜೊತೆಯಾಗಿದ್ದಾರೆ. ನೋಡೋಣ ಇದನ್ನ ಡಬ್ಲ್ಯೂ ಅವರು ಹಿಂಗೆ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇನ್ನೇನು ಮುಂದಿನ ತಿಂಗಳು ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ದೇರ್ ಇಸ್ ನೆವರ್ ಬೀನ್ ಎ ಬೆಟರ್ ಟೈಮ್ ಟು ಬಿ ಇನ್ ದ ಡಬ್ಲ್ಯೂ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಡಬ್ಲ್ಯೂ ಅಲ್ಲಿ ನಾನು ಇದ್ದಂತಹ ಟೈಮ್ ಗಿಂತ ಬೆಟರ್ ಟೈಮ್ ನನ್ನ ಕರಿಯರ್ ಅಲ್ಲಿ ಬೇರೆ ಯಾವುದು ಇಲ್ಲ ಅಂತ ನಮ್ಮ ಜಾನ್ ಸಿನಾ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಯಾವುದು ಇಲ್ಲ ಅಂದ್ಮೇಲೆ ಹಾಲಿವುಡ್ ಗೆ ಯಾಕೆ ಹೋದ್ರು ಅಲ್ವಾ. ಏನೇ ಆಗ್ಲಿ, ನಮ್ಮ ಜಾನ್ ಸಿನಾ ಅವರು ಎಲ್ಲದಕ್ಕಿಂತ ಜಾಸ್ತಿ ಡಬ್ಲ್ಯೂ ನ ಪ್ರೀತಿ ಮಾಡ್ತಾರೆ, ಅದಂತೂ ಖಂಡಿತವಾಗ್ಲೂ ನಿಜ. ಬಟ್ ಬೇರೆ ದಾರಿನ ಹುಡ್ಕೋದಕ್ಕೆ ಅವರು ಹಾಲಿವುಡ್ ಗೆ ಹೋಗಿದ್ರು. ಆದ್ರೂ ಕೂಡ ಅವರಿಗೆ ಡಬ್ಲ್ಯೂ ಮೇಲೆ ಇರ್ತಕ್ಕಂತಹ ಪ್ರೀತಿ ಅಭಿಮಾನ ಚೂರು ಕೂಡ ಕಮ್ಮಿ ಆಗಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ನಾಳೆ ಮಂಡೇ ನೈಟ್ ರಾ ಗೋ ಹೋಮ್ ಎಡಿಷನ್ ಫಾರ್ ಸರ್ವೈವರ್ ಸೀರೀಸ್ ಅಂತಾನೆ ಹೇಳ್ಬಹುದು. ಸರ್ವೈವರ್ ಸೀರೀಸ್ ಗೆ ಡಬ್ಲ್ಯೂ ಅವರು ಇನ್ನೂ ಹೈಪ್ ನ ಕ್ರಿಯೇಟ್ ಮಾಡೋದಕ್ಕೆ ಉಳಿದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಮಾತ್ರ. ಅಂಡ್ ಡಬ್ಲ್ಯೂ ಅವರು ಅದೇ ರೀತಿ ಹೈಪ್ ನ ಕ್ರಿಯೇಟ್ ಮಾಡೋದಕ್ಕೆ ಅದ್ಭುತವಾದ ವಿಚಾರಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಎಸ್, ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಓಪನ್ ಮಾಡ್ತಾ ಇದ್ದಾರೆ. ಓಪನಿಂಗ್ ಸೆಗ್ಮೆಂಟ್ ಅವರಿಂದಾನೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಓಪನ್ ಮಾಡೋದಕ್ಕೆ ಅಡ್ವರ್ಟೈಸ್ ಮಾಡ್ದಂಗೆ ಬ್ರಾಕ್ ಲೇಸ್ನರ್ ಅವ್ರನ್ನು ಕೂಡ ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದ್ದಾರೆ. ಬರೀ ಬ್ರಾಕ್ ಲೇಸ್ನರ್ ಅವ್ರನ್ನ ಮಾತ್ರ ಅಲ್ಲ, ಸಿಎಂ ಪಂಕ್ ಅವ್ರನ್ನು ಕೂಡ ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದ್ದಾರೆ. ಅಂಡ್ ಇವ್ರು 3 ಜನನು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಅಫ್ಕೋರ್ಸ್ ವಾರ್ ಗೇಮ್ ನ ಕಂಪ್ಲೀಟ್ ಟೀಮು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಮತ್ತೊಮ್ಮೆ ಅಸೆಂಬಲ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಮೆನ್ಸ್ ವಾರ್ ಗೇಮ್ ನ ಅಡ್ವಾಂಟೇಜ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಮ್ಯಾಚ್ ಯಾರ್ಯಾರ ನಡುವೆ ನಡೆಯುತ್ತೆ ಅನ್ನೋದನ್ನ ಅವರು ಕನ್ಫರ್ಮ್ ಮಾಡಿಲ್ಲ. ಜಸ್ಟ್ ಹೇಳಿದ್ದಾರೆ ಮೆನ್ಸ್ ವಾರ್ ಗೇಮ್ ನ ಅಡ್ವಾಂಟೇಜ್ ಮ್ಯಾಚ್ ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ರೋಮನ್ ರೈನ್ಸ್ ಅವರ ವಾರ್ ಗೇಮ್ ಟೀಮ್ ನ ಇಬ್ರು ಮೆಂಬರ್ ಹಾಗೆ ಬ್ರಾಕ್ ಲೇಸ್ನರ್ ಅವರ ವಾರ್ ಗೇಮ್ ಟೀಮ್ ನ ಇಬ್ರು ಮೆಂಬರ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಮೆನ್ಸ್ ವಾರ್ ಗೇಮ್ ಗೆ ಅಡ್ವಾಂಟೇಜ್ ನ ಪಡ್ಕೋತಾರೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇಡಬಹುದು. ಅಂಡ್ ಮೈನ್ ಇವೆಂಟ್ ಮುಗಿಯೋ ಟೈಮ್ ಅಲ್ಲಿ ಮತ್ತೊಮ್ಮೆ ನಮಗೆ ಒಂದು ಬಿಗ್ ಬ್ರಾಲ್ ನೋಡೋದಕ್ಕೆ ಸಿಗಬಹುದು. ಇಷ್ಟೇ ಅಲ್ಲ, ಜಾನ್ ಸಿನಾ ಅವರ ಲಾಸ್ಟ್ ಟೈಮ್ ಇಸ್ ನೌ ಟೂರ್ನಮೆಂಟ್ ನ ಎರಡೆರಡು ರೌಂಡ್ ನ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಸೋಲೋ ಸಿಕೋವಾ ಹಾಗೆ ಪೆಂಟಾ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ, ಎರಡನೇದಾಗಿ ಗಂತರ್ ಹಾಗೆ ಕಾರ್ಮೆಲೋ ಎಸ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಎರಡು ಮ್ಯಾಚ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಜಾನ್ ಸಿನಾ ಅವ್ರನ್ನ ಅಡ್ರೆಸ್ ಮಾಡ್ತಾರಂತೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ. ಅವರು ಜಾನ್ ಸಿನಾ ಅವರಿಗೆ ಫೈನಲ್ ವಾರ್ನಿಂಗ್ ನ ಕೊಡಬಹುದು. ನಾನು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ ಅಂತ, ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಇವತ್ತು ಒಂದೇ ವಿಡಿಯೋ ಬರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನೇ ಆಗ್ಲಿ ನಾಳೆ ಮಂಡೇ ನೈಟ್ ರಾ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ಸಿಎಂ ಪಂಕ್, ಕೋಡಿ ರೋಡ್ಸ್, ಡ್ರೂ ಮ್ಯಾಕೆಂಟೈರ್ ಇವರೆಲ್ಲರೂ ಕೂಡ ಅಪಿಯರ್ ಆಗ್ತಾರೆ. ಮೆನ್ಸ್ ವಾರ್ ಗೇಮ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಬಿಲ್ಡ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಇದಲ್ಲದೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗತಿನೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.